ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಿಂದ ಓಂ ಶಕ್ತಿ ದರ್ಶನಕ್ಕೆ ತೆರಳಿದ ಮಹಿಳೆಯರಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡಲಾಯಿತು. ಶಕ್ತಿಮಾಲೆ ಧರಿಸಿದ 150ಕ್ಕೂ ಹೆಚ್ಚು ಮಹಿಳೆಯರು 2 ಬಸ್ ಹಾಗೂ ಕಾರುಗಳಲ್ಲಿ ದರ್ಶನಕ್ಕೆ ತೆರಳಿದರು. ಬೆಳಗ್ಗೆ 9 ಗಂಟೆಗೆ ಓಂ ಶಕ್ತಿ ದೇವಾಲಯಕ್ಕೆ ಭಕ್ತಿಭಾವದಿಂದ ಪ್ರಯಾಣ ಆರಂಭವಾಯಿತು. ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಮಹಿಳೆಯರ ದೈವಭಕ್ತಿ ಕುಟುಂಬ ಹಾಗೂ ಸಮಾಜವನ್ನು ಕಾಪಾಡುತ್ತದೆ ಎಂದು ಅವರು ಹೇಳಿದರು. ಶಕ್ತಿ ದೇವಿಯ ಆರಾಧನೆಯಿಂದ ಜನರಲ್ಲಿ ಧರ್ಮ ಮತ್ತು ಭ್ರಾತೃತ್ವ ಬೆಳೆಸಬೇಕು ಎಂದರು. ಪುರುಷ ಸಮಾಜವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ರಾಯಸಂದ್ರದ ಸೋಮು ಬಳಗದ ಯುವಕ ಸೇವಾ ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿತು. ಗ್ರಾಮಸ್ಥರು, ಮಹಿಳೆಯರು ಹಾಗೂ ಸ್ಥಳೀಯ ಮುಖಂಡರು ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್. ಎಷ್ಟು ಜನ ಹೋಗ್ತಾ ಇದ್ದಾರೆ? ಸುಮಾರು 150 ಜನ ನಮ್ಮ ರಾಯಸಂದ್ರ ಗ್ರಾಮದಿಂದ ಓಂ ಶಕ್ತಿ ಮಾಲೆಗಳನ್ನು ಹಾಕ್ಕೊಂಡು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕಳೆದ ವಾರದಲ್ಲಿ 3-4 ಬಸ್ಗಳನ್ನು ಮಾಡಿದರು. ಒಂದು 200 ಜನ 250 ಜನ ಪ್ರಯಾಣ ಮುಗಿಸಿ ಬಂದಿದ್ದಾರೆ. ಹಾಗೂ ಈಗ ಮುಗಿಸಿ ಬಂದಿದ್ದಾರೆ. ಈಗ ಮತ್ತೆ ಇದು 2ನೇ ಬಾರಿ 2 ಬಸ್ಗಳನ್ನು ಮತ್ತೆ ಪ್ರವಾಸ ಕೈಗೊಂಡು ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈಗ ಒಂದು 100 ಜನ ಮೇಲ್ಪಟ್ಟ ಜನಗಳನ್ನು ಈಗ ಪ್ರವಾಸ ಮಾಡ್ತಾ ಮಾಲೆಗಳು ಹಾಕಿ ಎಲ್ಲ ಶಕ್ತಿಗಳು ಹೆಣ್ಣುಮಕ್ಕಳಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟು ಗ್ರಾಮದಲ್ಲಿ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ಪ್ರತಿ ವರ್ಷಗಳಿಂದ ಸರ್ ಈ ಥರದ್ದು ಈಗ ಈ ಕಡೆ ನೋಡ್ಬೇಕು, ಮಾತಾಡ್ಬೇಕಾದ್ರೆ ಈಗ ಒಂದು 4 ವರ್ಷಗಳಿಂದನೂ ಮಂಜುನಾಥ್ ಅವರು ಈ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಸತತವಾಗಿ ಇದೇ ರೀತಿ ಅನುಕೂಲ ಮಾಡಿಕೊಟ್ಟು ಮುಂದೆನೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಮಂಜುನಾಥ್ ಅವರಿಗೆ ಒಳ್ಳೆಯ ಇದಾಗಲಿ, ದೇವರ ಶಕ್ತಿ ಎಂಬ ಅನುಕೂಲ ಸದಾ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾರೆ. ನಮ್ಮ ಗ್ರಾಮಸ್ಥರಿಂದ ನಾವೆಲ್ಲ ಮೆಚ್ಚುಗೆ ಪಡಿಸ್ತಾ ಇದ್ದೀವಿ. ಈಗ ಮಂಜುನಾಥ್ ಇಲ್ಲಿ